ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ವಿಚಾರವಾಗಿ ಇದೀಗಷ್ಟೇ ಸುರೇಶ್ ಅವರು ಮಾತನಾಡಿದರು. ಇದೇ ವಿಷಯವಾಗಿ ಈಗ ಸಚಿವ ಚಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಲಿನ ದರದಲ್ಲಿ 4 ರೂಪಾಯಿ ರೈತರಿಗೆ ಹೋಗ್ತಾ ಇದೆ, ಈಗ ಆಲ್ರೆಡಿ ಇರೋದು. ಇದರಿಂದ ಯೂನಿಯನ್ಗಳಿಗೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ದರ ಏರಿಕೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ದರ ಏರಿಕೆ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರವನ್ನ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. 4 ರೂಪಾಯಿ ಏರಿಕೆ ಮಾಡಿದಾಗ ರೈತರಿಗೆ ಹೋಗ್ತಾ ಇದೆ, ರೈತರ ಪರವಾಗಿ ಅಷ್ಟು ಮಾಡಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ನಮ್ಮ ಕೈಯಿಂದ ಕಿತ್ಕೊಂಡು ರೈತರಿಗೆ ಕೊಡೋದಕ್ಕೆ ನೀವೇ ಬೇಕಾ ಅನ್ನುವಂತಹ ವಿಚಾರ ಗ್ರಾಹಕರಿಂದ ಎದ್ದಿತ್ತು. ಈಗ ವಾಪಸ್ ಅದನ್ನೇ ಮುಂದಿಟ್ಕೊಂಡು ಜಾಸ್ತಿ ಮಾಡಬೇಕಾಗಿದೆ, ಯೂನಿಯನ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೊಸ ಸಬೂಬನ್ನ ಇಟ್ಕೊಂಡ್ಬಂದಿದ್ದಾರೆ. ಅದೇನಾಗಿದೆ, 4 ರೂಪಾಯಿ ಮಾರ್ಕೆಟಲ್ಲಿ ಆದದನ್ನು ಸಂಪೂರ್ಣ ರೈತರಿಗೆ ಕೊಡುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ಅದರಿಂದ ಯೂನಿಯನ್ಗಳಿಗೆ ಹಾಲು ಮಾರೋದಕ್ಕೆ ಮಾತ್ರ ತೊಂದರೆ ಆಗಲ್ಲ, ಬೈ ಪ್ರಾಡಕ್ಟ್ ಮಾಡೋದಕ್ಕೆ ಪೌಡ್ರೋದೆಲ್ಲ ಲಾಸ್ ಆಗ್ತಾಯಿದೆ ಅಂತ ಎಲ್ಲ ಯೂನಿಯನ್ಗಳಿಗೂ 2 ಕೋಟಿ 3 ಕೋಟಿ ಪ್ರತಿ ತಿಂಗಳು ಲಾಸ್ ಆಗ್ತಾಯಿದೆ ಅಂತ ಡಿಮ್ಯಾಂಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳು ಮಾತನಾಡಿ ತೀರ್ಮಾನ ಮಾಡ್ತಾರೆ. ಏನು ದರ ಈಗ ನಿಗಮಗಳು ಯೂನಿಯನ್ಗಳು ಇಂಡಿಪೆಂಡೆಂಟಾಗಿ KMF ಯೂನಿಯನ್ಗಳು ಒಂದಷ್ಟು ದರಗಳನ್ನ ಏರಿಸೋದಕ್ಕೆ ಇದೆಯಲ್ವಾ, ಅದನ್ನು ಮಾಡಿದ್ದಾರೆ. ಸೊ ಹಾಲು ದರ 4 ರೂಪಾಯಿ ಕೊಟ್ಮೇಲೆ ತುಪ್ಪ ದರ ಜಾಸ್ತಿ ಮಾಡಿದ್ರು ಅಂತ ಆದರೆ ನೀವು ಒಂದು ಕಡೆ ಯೂನಿಯನ್ ಲಾಸ್ ಆಗುತ್ತೆ ಅಂತೀರ, ಇನ್ನೊಂದು ಕಡೆ ಜಾಸ್ತಿ ಮಾಡಿದ್ರು ಅಂತೀರ. ಸಮತೋಲನ ಮಾಡ್ಕೋಬೇಕಲ್ಲ, ಮಾಡಿದ್ದಾರೆ. ಅದಕ್ಕೆ ಮಂತ್ರಿ ಇದ್ದಾರೆ, ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು. KMF